ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದ್ರೆ ಹೇರ್ ಇರೋನ ಯಾವ ರೀತಿಯಾಗಿ ಬಾಚಬೇಕು, ಹೇರ್ ಫಾಲ್ ಆಗದೆ ಇರೋ ತರ ಅನ್ನೋದಕ್ಕೆ ಇವತ್ತು ಒಂದಿಷ್ಟು ಟಿಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಯಾವ ರೀತಿಯಾಗಿ ನೀವು ತಲೆನ ಬಾಚಿದ್ರೆ ನಿಮ್ಮ ಹೇರ್ ಫಾಲ್ ತುಂಬಾ ಕಮ್ಮಿ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಬಾಚಿದ್ರೆ ಒಳ್ಳೆಯದು ಉದ್ದವಾಗಿರೋ ಕೂದಲಿಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ ನನ್ನ ಕೂದಲು ಇಷ್ಟು ಉದ್ದವಾಗಿದೆ. ಇಷ್ಟು ಉದ್ದವಾಗಿರೋ ಕೂದಲು ನಾನು ಯಾವ ರೀತಿಯಾಗಿ ಬಾಚ್ಕೋತೀನಿ, ಯಾವ ರೀತಿಯಾಗಿ ಬಾಚೋದ್ರಿಂದ ಆದಷ್ಟು ಹೇರ್ ಫಾಲ್ನ ನಾವು ಕಮ್ಮಿ ಮಾಡ್ಕೋಬಹುದು ಮತ್ತೆ ಹೇರ್ ಗ್ರೋತ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಇವತ್ತು. ಮೊದಲನೇದಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ನೀವು ಬಾಚುವಂತಹ ಬಾಚುಣಿಕೆ ಯಾವ ರೀತಿಯಾಗಿ ಇರಬೇಕು ಅಂದ್ರೆ ಈ ರೀತಿಯಾಗಿ ಇರಬಾರ್ದು. ನೀವು ಉದ್ದವಾಗಿರೋ ಕೂದಲು ಇದ್ರೆ ಈ ರೀತಿಯಾದ ಬಾಚುಣಿಕೆನ ಬಳಸೋದಕ್ಕೆ ಹೋಗ್ಬೇಡಿ. ಈ ಬಾಚುಣಿಕೆಯಿಂದ ನೀವು ತಲೆ ಕೂದಲನ್ನ ಬಾಚೋದ್ರಿಂದ ಆದಷ್ಟು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಮೊದಲೆಲ್ಲ ನಾನು ಇದೇ ಕೋಮ್ನಿಂದ ಬಾಚ್ತಾ ಇದ್ದೆ. ಇದರಿಂದ ಮೊದಲು ಸಿಕ್ಕನ್ನೆಲ್ಲ ಬಿಡಿಸ್ತಾ ಇರುವಾಗ ನನ್ನ ಕೂದಲು ಎಷ್ಟು ಕಿತ್ತು ಬರ್ತಿತ್ತು ಅಂದ್ರೆ ಹಿಂಗ್ ಕೈ ಇಟ್ರೆ ಸಾಕು ಕೂದಲೆಲ್ಲ ಕಿತ್ಕೊಂಡ್ ಬಂದ್ಬಿಡ್ತಿತ್ತು. ಅಷ್ಟೊಂದು ಹೇರ್ ಫಾಲ್ ಆಗ್ತಿತ್ತು ನಂದು ಈ ಬಾಚುಣಿಕೆಯಿಂದ ಬಾಚೋದ್ರಿಂದ. ಆಮೇಲೆ ನಾನು ಈ ರೀತಿಯಾದ ಅಗಲವಾಗಿರೋ ಹಲ್ಲುಗಳಿರುತ್ತಲ್ವಾ, ಈ ರೀತಿಯಾದ ಬಾಚುಣಿಕೆಯನ್ನು ಬಳಸೋದಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನನ್ನ ಹೇರ್ ಫಾಲ್ ತುಂಬಾ ಕಮ್ಮಿ ಆಗ್ತಾ ಬಂದಿದೆ. ತುಂಬಾ ಅಂದ್ರೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಈ ರೀತಿಯಾದ ಬಾಚುಣಿಕೆ. ನೀವು ಕಟ್ಟಿಗೆಯಿಂದ ಮಾಡಿರೋ ಬಾಚುಣಿಕೆನೂ ಕೂಡ ಯೂಸ್ ಮಾಡಬಹುದು, ಅದು ಕೂಡ ತುಂಬಾ ಒಳ್ಳೆಯದು. ಅದನ್ನು ಕೂಡ ಟ್ರೈ ಮಾಡಿ ನೋಡಿ, ಅದು ಬೆಸ್ಟ್ ಆಗಿರೋ ರಿಸಲ್ಟ್ ಕೊಡುತ್ತೆ. ಆದ್ರೆ ಈ ರೀತಿಯಾದ ಬಾಚುಣಿಕೆನ ಮಾತ್ರ ಯಾವತ್ತು ಬಳಸೋದಕ್ಕೆ ಹೋಗ್ಬೇಡಿ. ಈ ರೀತಿಯಾದ ಬಾಚುಣಿಕೆನ ಬಳಸೋದ್ರಿಂದ ಆದಷ್ಟು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನೀವು ಸಿಕ್ಕನ್ನೆಲ್ಲ ಬಿಡಿಸಿದ ಮೇಲೆ ಈ ರೀತಿಯಾದ ಬಾಚುಣಿಕೆಯಿಂದ ನೀವು ಬಾಚ್ಕೋಬಹುದು. ಆದ್ರೆ ಸಿಕ್ಕನ್ನ ಬಿಡಿಸೋದಿಕ್ಕೆ ಈ ಬಾಚುಣಿಕೆನ ಯಾವತ್ತು ಬಳಸೋಕೆ ಹೋಗ್ಬೇಡಿ. ಬಳಸಿದ್ರೆ ನಿಮ್ಮ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸಿಕ್ಕನ್ನ ಬಿಡಿಸೋದಿಕ್ಕೆ ಯಾವಾಗ್ಲೂ ಇದೇ ರೀತಿಯಾದ ಅಗಲವಾಗಿರೋ ಬಾಚುಣಿಕೆನ ನೀವು ಬಳಸಿ, ಇದು ಉತ್ತಮವಾಗಿರುತ್ತೆ. ಇವಾಗ ನಾನು ಬಾಚುಣಿಕೆನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟೆ. ನೀವು ಇವಾಗ ಕೂದಲನ್ನ ಯಾವ ರೀತಿಯಾಗಿ ಬಾಚಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಯಾವತ್ತು ನಿಮ್ಮ ಕೂದಲನ್ನ ಹೀಗೆ ಮೇಲಿಂದ ನೀವು ಯಾವತ್ತು ಬಾಚೋದಕ್ಕೆ ಹೋಗ್ಬೇಡಿ. ಈ ರೀತಿಯಾಗಿ ಬಾಚೋದ್ರಿಂದ ನಿಮ್ಮ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಕೂದಲು ಕೂಡ ಬುಡದಿಂದ ಕಿತ್ಕೊಂಡ್ಬರೋದಕ್ಕೆ ಈಸಿಯಾಗಿ ನಾವೇ ಹೆಲ್ಪ್ ಮಾಡ್ದಂಗಾಗುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಬಾಚಬೇಕು, ಯಾವ ರೀತಿಯಾಗಿ ಬಾಚೋದ್ರಿಂದ ಕೂದಲು ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅನ್ನೋದನ್ನ ಇವಾಗ ತಿಳಿಸ್ತೀನಿ ನಾನು. ನೀವು ನಿಮ್ಮ ಕೂದಲನ್ನ ಬಾಚುವಾಗ ಯಾವಾಗ್ಲೂ ಈ ರೀತಿಯಾಗಿ ಕೆಳಗಿಂದ ನೀವು ಕೂದಲನ್ನ ಬಾಚ್ತಾ ಬನ್ನಿ. ಇದರಿಂದ ನಿಮ್ಮ ಹೇರ್ ಫಾಲ್ನ ತುಂಬಾ ಕಮ್ಮಿ ಮಾಡ್ಕೋಬಹುದು. ಹೇರ್ ಫಾಲ್ನು ಕೂಡ ತುಂಬಾ ಕಂಟ್ರೋಲ್ ಆಗುತ್ತೆ. ನಾನು ತೋರಿಸ್ತೀನಿ ಇದೇ ವಿಡಿಯೋದಲ್ಲೇ ನಿಮ್ಗೆ ನನ್ನ ಹೇರ್ ಫಾಲ್ ಎಷ್ಟಾಯ್ತು ಅನ್ನೋದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಇದೇ ರೀತಿಯಾದ ಸ್ಟೆಪ್ಗಳನ್ನ ಫಾಲೋ ಮಾಡಿ ಹೇರ್ನ ಕೋಮ್ ಮಾಡೋ ವಿಧಾನವನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಕೂದಲು ಸಹ ತುಂಬಾ ಹೇರ್ ಫಾಲ್ ಆಗೋದಿಲ್ಲ, ಆದಷ್ಟು ಕಮ್ಮಿಯಾಗಿ ಹೇರ್ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ನಿಮ್ಗೆ ಭರವಸೆನೆ ಕೊಡ್ತೀನಿ. ನಾನು ಹೇಳೋ ಸಿಂಪಲ್ ಆಗಿರೋ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಇದರಿಂದ ನಿಮ್ಮ ಹೇರ್ ಫಾಲ್ನ ನೀವು ಆದಷ್ಟು ಕಮ್ಮಿ ಮಾಡ್ಕೋಬಹುದು. ನಾನು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡೋದು ಯಾವಾಗಲೂ ನನ್ನ ಕೂದಲನ್ನ ಬಾಚೋದಿಕ್ಕೆ. ಉದ್ದವಾಗಿರೋ ಕೂದಲನ್ನ ಬಾಚೋದು ತುಂಬಾ ಕಷ್ಟ ಅಂತಾನೆ ಹೇಳಬಹುದು. ಈ ರೀತಿಯಾದ ಈಸಿಯಾಗಿ ಇರೋ ಒಂದಿಷ್ಟು ಸ್ಟೆಪ್ಗಳನ್ನ ನಾವು ದಿನ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ನ ನಾವು ಈಸಿಯಾಗಿ ಕಮ್ಮಿ ಮಾಡ್ಕೋಬಹುದು. ಕೂದಲು ಕೂಡ ನಮಗೆ ಬೇಜಾರು ಮಾಡೋದಿಲ್ಲ ಅಂತ ಹೇಳ್ಬಹುದು. ಕೂದಲನ್ನ ಉದ್ದವಾಗಿರೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಕೂದಲನ್ನ ಮೇಂಟೈನ್ ಮಾಡೋದು. ನೋಡಬಹುದು ನೀವು ನಿಮ್ಮ ಜೊತೆ ಮಾತಾಡ್ತಾನೆ ನಾನು ಒಂದು ಸೈಡ್ದು ಸಿಕ್ಕನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಸಿಕ್ಕನ್ನ ಬಿಡಿಸ್ಕೋಬಹುದು ಅಂತ. ನೋಡಬಹುದು ನೀವು ಒಂದು ಸೈಡ್ದು ನನ್ನ ಕೂದಲು ಎಷ್ಟು ಹೇರ್ ಫಾಲ್ ಆಯಿತು ಅನ್ನೋದನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ತಿಳಿಸಿದ್ರೆ ಅಲ್ವಾ ನಿಮಗೆ ಗೊತ್ತಾಗೋದು. ನೋಡಿ ಇಷ್ಟೇ ನಂದು ಹೇರ್ ಫಾಲ್ ಆಗಿರೋದು. ಒಂದು ಸೈಡ್ದು ಎಷ್ಟು ಉದ್ದವಾಗಿದೆ ಅಂತಾನು ನೀವು ನೋಡಬಹುದು. ಇವಾಗ ಇನ್ನೊಂದು ಸೈಡ್ದು ಬಾಚ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈ ಸೈಡ್ನು ಅಷ್ಟೇ ಕೆಳಗಿಂದಾನೇ ಬಾಚ್ತಾ ಹೋಗಿ. ಇದು ಬೆಸ್ಟ್ ವೇ ಅಂತ ಹೇಳ್ಬಹುದು. ಕೂದಲು ಬಾಚುವಾಗ ಉದ್ದವಿರೋರ್ಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಾನು ಹೇಳ್ಬಹುದು. ಆದಷ್ಟು ಕೆಳಗಿಂದ ನಿಧಾನವಾಗಿ ನೋಡಬಹುದು ನೀವು ಈ ರೀತಿಯಾಗಿ ಬಾಚ್ತಾ ಬನ್ನಿ. ನೆಕ್ಸ್ಟ್ ಡೇ ಕೂಡ ನಿಮ್ಮ ಹೇರ್ ಹೇರ್ ಫಾಲ್ ಆಗೋದಿಲ್ಲ, ಹೇರ್ ಫಾಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಎಲ್ಲ ಸಿಕ್ಕುಗಳನ್ನ ಬಿಡಿಸ್ತಾ ಹೋದ್ರೆ ಡೈಲಿ ನೀವು ಇದೇ ರೀತಿಯಾಗಿ ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ಆದಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಹೇರ್ ಫಾಲ್ ತುಂಬಾ ಕಂಟ್ರೋಲ್ ಆಗುತ್ತೆ ಅಂತ ಹೇಳಬಹುದು. ನೋಡಿ ಈ ಸೈಡ್ದು ಕೂಡ ಸಿಕ್ ಬಿಟ್ಟು ಹೋಯ್ತು ನಂದು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸಿಕ್ನೆಲ್ಲ ಬಿಡಿಸ್ಕೋಬಹುದು ಅಂತ.
ಇಷ್ಟು ಉದ್ದವಾಗಿರೋ ಕೂದಲು ಸಿಕ್ಕು ಬಿಡಿಸೋದು ತುಂಬ ಟೈಮ್ ಹಿಡಿಯುತ್ತೆ ಅಂತ ನೀವು ಅನ್ಕೋಬಹುದು. ನೋಡಿದ್ರಲ್ಲ, ಎರಡೇ ನಿಮಿಷದಲ್ಲಿ ಸಿಕ್ಕನ್ನ ಬಿಡಿಸ್ಕೋಬಹುದು. ಈ ಸೈಡ್ದು ಎಷ್ಟು ಹೇರ್ ಫಾಲ್ ಆಯ್ತು ಅನ್ನೋದು ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ, ಎರಡು ಸೈಡ್ದು ಕೂಡಿ ಇಷ್ಟೇ ನಂದು ಹೇರ್ ಫಾಲ್ ಆಗಿರೋದು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇವಾಗ ನಿಮ್ಮ ಜೊತೆನೆ ಮಾತಾಡ್ತಾನೆ ನಾನು ಸಿಕ್ಕನ್ನ ಬಿಡಿಸಿರೋದು. ತುಂಬ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಈ ರೀತಿಯಾಗಿ ನೀವು ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನೀವು ಸಿಕ್ಕನ್ನೆಲ್ಲ ಬಿಡಿಸ್ಕೋಬಹುದು ಅಂತ. ಇದೇ ರೀತಿಯಾದ ಈಸಿಯಾದ ಸ್ಟೆಪ್ಗಳನ್ನು ಫಾಲೋ ಮಾಡಿ ನೀವು ಆದಷ್ಟು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.